ಪ್ರಯಾಗ್ರಾಜ್ ನೀವು ಎಲ್ಲಿ ನೋಡಿದ್ರಲ್ಲಿ ಜನ. ಮಹಾಕುಂಭಮೇಳ ನಡೀತಾ ಇದೆ, ಐತಿಹಾಸಿಕ ಮಹಾಕುಂಭಮೇಳ, ಅದ್ಭುತವಾದಂಥ ವ್ಯವಸ್ಥೆ, ಎಲ್ಲಿ ನೋಡಿದ್ರಲ್ಲಿ ಜನ. ಇವತ್ತಿನಿಂದ ಫೆಬ್ರವರಿ 26ರವರೆಗೆ ಕುಂಭಮೇಳ ನಡೆಯುತ್ತೆ. 44 ದಿನ ಈ ಕುಂಭಮೇಳ ಸಂಭ್ರಮ. ತ್ರಿವೇಣಿ ಸಂಗಮದಲ್ಲಿ ಜನ ಮಿಂದು ಪುನೀತರಾಗುವಂಥ ಗಳಿಗೆ ಇದು. ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮವಾಗುವಂಥ ಸ್ಥಳ. ಅಲ್ಲಿ ಮೀಯುವಂಥದ್ದೊಂದು ಭಾಗ್ಯ. ಬಹುಶಃ ನನಗನ್ಸುತ್ತೆ ಈ ಒಂದು ಅರ್ಧ ವಯಸ್ಸನ್ನು ಮುಟ್ಟಿರುವಂಥವರು ಕಂಪಲ್ಸರಿ ಹೋಗಬೇಕು. ಮುಂದೆ ಈ ಕುಂಭಮೇಳ ನಿಮಗೆ ಸಿಗಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಇದು. ಬನ್ನಿ, ಪ್ರಯಾಗ್ರಾಜಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ, ನಿಜಕ್ಕೂ ಏನು ಅಂದರೆ ನೀವು ಕೂಡ ಧನ್ಯ. ಯಾಕಂದರೆ ಇಂಥ ಸ್ಥಳದಲ್ಲಿರುವಂಥದ್ದು ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಎಷ್ಟೋ ದಶಕಗಳ ನಂತರ ಬರುವಂಥ ಈ ಮಹಾಕುಂಭಮೇಳ ಇದೆಯಲ್ಲ, ಈ ಮಧ್ಯ ವಯಸ್ಸನ್ನು ಮುಟ್ಟಿರುವಂಥವ್ರು ಕಂಪಲ್ಸರಿ ಹೋಗಲೇಬೇಕು. ಯಾಕಂದರೆ ಮುಂದಿನ ದಿನ ಅಂದರೆ ಇದೇ ಕುಂಭಮೇಳ ಸಿಗಲ್ಲ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೆ. ಯಾವ ರೀತಿ ಪ್ರಯಾಗ್ರಾಜ್ನಲ್ಲಿ ವ್ಯವಸ್ಥೆ ಆಗಿದೆ, ಜನ ಯಾವ ರೀತಿ ಮೀತಾ ಇದ್ದಾರೆ, ಅಲ್ಲಿನ ದೃಶ್ಯಾವಳಿ ಇದೆಯಲ್ಲ ಅದನ್ನು ನೋಡೋಕ್ಕೆ ಒಂದು ಅದ್ಭುತ. ಏನಂತೀರಿ? ಖಂಡಿತವಾಗ್ಲೂ ರಂಗನಾಥ್, ಖಂಡಿತವಾಗ್ಲೂ ಭಾರತದ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಇವತ್ತು ಅನಾವರಣಗೊಂಡಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತ ಸಾಗರವೇ ಈ ಭಾಗದತ್ತ ಹರಿದು ಬರ್ತಾ ಇದೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಶಾಹಿ ಸ್ನಾನ ಮಾಡುವ ಮೂಲಕ ಮಿಂದೇಳಬೇಕು ಅಂತ ನೀವು ಹೇಳಿದಾಗ ಇದೊಂದು ವಿಶೇಷವಾದದ್ದು. ಯಾಕಂದರೆ 144 ವರ್ಷಗಳಿಗೊಮ್ಮೆ ಬರುವಂತಹ ಈ ಒಂದು ಪವಿತ್ರವಾದ ಹಿಂದೂಗಳ ಧಾರ್ಮಿಕ ಬಹುದೊಡ್ಡ ಹಬ್ಬ. ಇಡೀ ಪ್ರಪಂಚವೇ ಬರಿಗಳಿಂದ ಇದನ್ನು ಎದುರು ನೋಡ್ತಾ ಇದೆ. ಅದರಲ್ಲೂ ಈ ಒಂದು ಮಹಾಕುಂಭ ಮೇಳಕ್ಕೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಈ ಒಂದು ಸಂಗಮದತ್ತ ಲಕ್ಷಾಂತರ ಭಕ್ತರು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ರಾಜ್ಯದ ದೇಶದ ಮೂಲೆಗಳಿಂದ ಬರ್ತಾ ಇದ್ದಾರೆ. ಮಹಾರಾಷ್ಟ್ರ, ಜೈಪುರ್, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಪ್ರಪಂಚದ ಮೂಲೆಗಳಿಂದ ಬರ್ತಾ ಇದ್ದಾರೆ. 12 ವರ್ಷಗಳ ಒಮ್ಮೆ ಕುಂಭಮೇಳ ನಡೆಯುತ್ತೆ. ಆ 12 ವರ್ಷಗಳೊಮ್ಮೆ ನಡೆಯುವಂಥ ಕುಂಭಮೇಳ 10 ಬಾರಿ ಪೂರೈಸಿ ಆ ಒಂದು ಸುತ್ತು ಪೂರೈಸಿದ ಕಾರಣಕ್ಕೆ ಅದನ್ನ ಮಹಾ ಕುಂಭಮೇಳ ಅಂತಾರೆ. ಅಂತ ಒಂದು ಪವಿತ್ರವಾದ ಒಂದು ದಿನದಂದು ಇವತ್ತು ನಾವಿದ್ದೀವಿ. ಇವತ್ತಿನಿಂದ 45 ದಿನಗಳ ಕಾಲ ಈ ಒಂದು ಪವಿತ್ರ ಹಿಂದೂಗಳ ಧಾರ್ಮಿಕ ಹಬ್ಬ ಉತ್ಸವ ಇಲ್ಲಿ ಮೇಳೈಸಿದೆ. ಆ ಒಂದು ಪವಿತ್ರ ಗಂಗೆಯಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಒಂದು ಮುಂದೇಳಕ್ಕೆ ಶಾಹಿ ಸ್ನಾನ ಮಾಡೋಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಇಲ್ಲೊಬ್ರು ಇದ್ದಾರೆ, ಮಾತಾಡ್ತೀನಿ. जी आप कहाँ से आ गए? मैं सर फरीदाबाद जिला हरियाणा से आया हूँ और प्रयागराज में माँ गंगे के डुबकी लगाने के लिए, अध्यात्म से जुड़ने के लिए और हिंदुत्व के सनातन की जो संगम है उसमें स्नान करने के लिए। हमारा हिंदुत्व का वो बड़ा बिग उत्सव है, पूरा सारे दुनिया देख सकते हैं. आपका क्या बोल सकते हैं अभी मूवमेंट के? एक तुलसीदास जी ने चौपाई में कहा है, बड़े भाग मानुष तन पावा, सुर दुर्लभ सदग्रंथन गावा. ये मनुष्य शरीर बड़े भाग्य से मिला है और उसका आज हमें मौका भी मिला है. प्रभु ने दिया है कि आज हम संगम में डुबकी लगाएंगे और अपने आप को कृतार्थ करेंगे और अपने देश के लिए शुभकामनाएं गाएंगे. हीरो, आपका मनोभाव, भक्तिपूर्वक मनोभाव वो यंगस्टर का इंस्पिरेशन है, आप क्या बताते? मैं ये कह रहा हूँ सारे ही यंगस्टर्स को ये मेटेलिक संसार से दूर हो गए. यही है सब कुछ, सत्य तो यही है. सनातन धर्म के लिए हमें त्रिवेणी में डुबकी लगानी चाहिए और अपने सनातन धर्म को, हिंदुत्व को और आगे. ರಂಗನಾಥ್, ಇಲ್ಲೊಬ್ರು ನಮ್ಮ ಕನ್ನಡದ ಯಾತ್ರಿಗಳು ಕೂಡ ಬಂದಿದ್ದಾರೆ. ನೀವು ಎಲ್ಲಿಂದ ಬಂದಿರುವಂತದ್ದು? ಸರ್, ನಾವು ಹನುಮನ ಜನ್ಮಸ್ಥಳ ಅಂಜನಾದ್ರಿ, ಕೊಪ್ಪಳ ಜಿಲ್ಲೆಯಿಂದ. ಜೈ ಶ್ರೀರಾಮ್. ಇವತ್ತು ನೋಡ್ತಾ ಇದ್ದೀವಿ ನಾವು ಹಿಂದೂಗಳ ಒಂದು ದೊಡ್ಡ ಉತ್ಸವ. ಈ ಒಂದು ಪ್ರಯಾಗರಾಜ್ನಲ್ಲಿ ನೋಡ್ತಾ ಇದ್ರೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ವಿ, ಧನ್ಯ ಮಾಡಿದ್ವಿ. ಅಂತ ದೊಡ್ಡ ಹಬ್ಬದಲ್ಲಿ ಭಾಗವಹಿಸಿರೋದು ಎಷ್ಟು ಖುಷಿ ಆಗ್ತಾ ಇದೆ. ತುಂಬಾ ಅದ್ಭುತ ಆಗಿದೆ ಸರ್, ತುಂಬಾ ಆನಂದ ಆಗಿದೆ. ನಮ್ಗಂತೂ ಧನ್ಯ ಇಲ್ಲಿ ಬಂದಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗಿದೆ. ನಮ್ದೆಲ್ಲ ಪೂರ್ತಿ ಪರಿವಾರ ಸಮೇತ ಬಂದಿದ್ದೀವಿ ನಾವು. ನಮ್ಗೆ ತುಂಬಾ ಆನಂದ ಆಗಿದೆ. ಇಲ್ಲಿ ಎಲ್ಲರೂ ಬರಬೇಕು, ಎಲ್ಲ ತುಂಬಾ ಇಲ್ಲಿ ಅನುಕೂಲಗಳು ಎಲ್ಲ ಇದೆ. ರಂಗನಾಥ್, ಇದಿಷ್ಟು ಇಲ್ಲಿ ಬಂದಂತಹ ಭಕ್ತರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಖುಷಿ ಆಗಿದ್ದಾರೆ. 144 ವರ್ಷಗಳು ಬರುವಂತಹ ಈ ಒಂದು ಅತಿ ದೊಡ್ಡ ಹಿಂದೂಗಳ ಧಾರ್ಮಿಕ ಹಬ್ಬ, ಆಧ್ಯಾತ್ಮಿಕ ಹಬ್ಬ, ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮೂಲಕ ಪುಣ್ಯ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬಂದಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರತಿ ನ್ಯೂಸ್ ಬುಲೆಟಿನಲ್ಲೂ ಕೂಡ ನಾವು ಮಹಾಕುಂಭಮೇಳದ ಬಗ್ಗೆ ನಿಮಗೆ ಎಲ್ಲ ವಿವರಗಳನ್ನು ಕೊಡ್ತೀವಿ. ಜೊತೆಗೆ ಅಲ್ಲಿನ ಭಕ್ತಾದಿಗಳ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಇಡೀ ದೃಶ್ಯವನ್ನು ನಾವು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ.